ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಬಂದಿತ್ತು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ. ಹೈಕೋರ್ಟಲ್ಲಿ ಏನಾಗಿತ್ತಪ್ಪ ಅಂದರೆ ಅಡಿಷ್ನಲ್ ಎವಿಡೆನ್ಸ್ಗೆ ಪರ್ಮಿಟ್ ಮಾಡಿದ್ರು. ಆ ಅಡಿಷ್ನಲ್ ಎವಿಡೆನ್ಸ್ ಪರ್ಮಿಟ್ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಏನು ಅವರು ವೆರಿಫೈ ಮಾಡಿಲ್ಲ ಹೈಕೋರ್ಟ್ ಅವರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರ ಆರ್ಡ್ರನ್ನು ಸೆಟ್ ಅಸೈಡ್ ಮಾಡಿ ಆ ಒಂದು ಎಡಿಷ್ನಲ್ ಎವಿಡೆನ್ಸನ್ನು ಏನು ಪರ್ಮಿಟ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲೇನಾಗಿತ್ತಪ್ಪ ಅಂತಂದರೆ, ಲೋವರ್ ಕೋರ್ಟಲ್ಲಿ ಪ್ರಾಪರ್ಟಿ ಮ್ಯಾಟರ್ ಇತ್ತು. ಪ್ರಾಪರ್ಟಿ ಮ್ಯಾಟರ್ ಇದ್ದಾಗ ಪ್ಲಾಂಟಿಫ್ ಸೈಡಲ್ಲಿ ಡಿಕ್ರಿ ಆಗಿತ್ತು. ಯಾಕಂತಂದರೆ ಡಿಫೆಂಡೆಂಟ್ ಯಾವುದೇ ರೀತಿ ಸರಿಯಾದ ಪ್ಲೀಡಿಂಗ್ಸನ್ನು ಮಾಡಿರಲಿಲ್ಲ ಮತ್ತು ಯಾವುದೇ ಒಂದು ಸರಿಯಾದ ಡಾಕ್ಯುಮೆಂಟ್ಸನ್ನು ಕೂಡ ಹಾಜರು ಮಾಡಿರಲಿಲ್ಲ. ಓನ್ಲಿ ಅವರ WS ಅಲ್ಲಿ ಏನು ಹಾಕಿದ್ರಪ್ಪ ಅಂತಂದರೆ, ನೋ ನಾಲೆಜ್ ಅಬೌಟ್ ದ ಸೇಲ್ಸ್ ಅಂತ ಹೇಳಿ ಅಷ್ಟೇ ಹಾಕಿದ್ರು. ಸೊ ಇಷ್ಟು ಮಾತ್ರದ ಮೇಲೆ ಅದನ್ನು ಡಿಸೈಡ್ ಮಾಡಲಾಗಿತ್ತು. ಸೊ ಪ್ಲೆಂಟಿಫ್ ಸೈಡ್ ಡಿಗ್ರಿ ಆಗಿತ್ತು. ಸೊ ಈ ಒಂದು ಡಿಗ್ರಿ ಮೇಲೆ ಡಿಫೆಂಡೆಂಟು ಹೈಕೋರ್ಟ್ಗೆ ಅಪ್ರೋಚ್ ಆದಾಗ ಮತ್ತು ಅವರು ಆರ್ಡರ್ 41 ರೂಲ್ 27 ಆಫ್ CPC ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅಡಿಷ್ನಲ್ ಎವಿಡೆನ್ಸ್ಗೋಸ್ಕರ ಸೊ ಹೈಕೋರ್ಟ್ ಅದನ್ನು ಏನೋ ಅಪ್ರೂವ್ ಮಾಡಿತ್ತು, ಅವರಿಗೆ ಪರ್ಮಿಷನ್ ಕೊಟ್ಟಿತ್ತು ಅಡಿಷ್ನಲ್ ಎವಿಡೆನ್ಸ್ ಮಾಡಲಿಕ್ಕೆ. ಈ ಒಂದು ಡಿಸಿಷನ್ನ ವಿರುದ್ಧ, ಹೈಕೋರ್ಟ್ ಡಿಸಿಷನ್ನ ವಿರುದ್ಧ ಅಗ್ರೀವ್ಡ್ ಪಾರ್ಟಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆದಾಗ ಕಂಡು ಬಂದಿದ್ದೇನೆಂದರೆ, ಸುಪ್ರೀಂ ಕೋರ್ಟ್ ಅವರು ಚೆಕ್ ಮಾಡಿ ವೆರಿಫೈ ಮಾಡಿದಾಗ ಯಾವ ಡಾಕ್ಯುಮೆಂಟನ್ನು ಅವರು ಎವಿಡೆನ್ಸ್ ಮಾಡಬೇಕು ಅಡಿಷ್ನಲ್ ಅಂತ ಹೇಳಿ ಕೇಳ್ತಾ ಇದ್ದಾರೋ ಆ ಒಂದು ಡಾಕ್ಯುಮೆಂಟ್ ಬಗ್ಗೆ ಆಗಲಿ ಅಥವಾ ವಿಷಯದ ಬಗ್ಗೆ ಆಗಲಿ ಅವರ ಪ್ಲೀಡಿಂಗ್ಸಲ್ಲಿ ಎಲ್ಲಿಯೂ ಮೆನ್ಷನ್ ಇರಲಿಲ್ಲ. ಪ್ಲೀಡಿಂಗ್ಸಲ್ಲಿ ಮೆನ್ಷನ್ ಇರಲಾರ್ದೆ ಇರೋಂತಹ ಡಾಕ್ಯುಮೆಂಟನ್ನು ರ್ಯಾಂಡಮ್ ಡಾಕ್ಯುಮೆಂಟಾಗ ನಾವು ಅಡಿಷ್ನಲ್ ಎವಿಡೆನ್ಸ್ ಮಾಡಲಿಕ್ಕೆ ಪರ್ಮಿಟ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಹೇಳಿದೆ. ಸೊ ಹೈಕೋರ್ಟ್ಗಳಿಗೆ ಕೇವಲ ಒಂದೇ ಒಂದು ಹೈಕೋರ್ಟ್ ಅಲ್ಲ, ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆರ್ಡರ್ 41 ರೂಲ್ 27 ಆಫ್ CPC ಅಲ್ಲಿ ಯಾವುದೇ ಅಪ್ಲಿಕೇಶನ್ ಬಂದರೂ ಅಡಿಷ್ನಲ್ ಎವಿಡೆನ್ಸ್ಗೆ ನೀವು ಪರ್ಮಿಟ್ ಮಾಡೋಕ್ಕಿಂತ ಮುಂದೆ ಪ್ಲೀಡಿಂಗ್ಸನ್ನು ಚೆಕ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಸೊ ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.